ಕೇಳುಗರೆ, ಜ್ಯೂಸ್ ಫಿಟ್ನೆಸ್ ಕ್ಲಬ್ ಫಿಟ್ನೆಸ್ ಮಂತ್ರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಖೇಲೋ ಇಂಡಿಯಾ ಅಥ್ಲೆಟಿಕ್ಸ್ ಕೋಚ್ ಆಗಿರುವಂತಹ ಭಕ್ಷಿತ್ ಸಾಲ್ಯನ್ ಅವರು. ಭಕ್ಷಿತ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಕೇಳುಗರೆ, ಇತ್ತೀಚೆಗೆ ನಮ್ಮ ಭಾರತ ಅಥ್ಲೆಟಿಕ್ಸ್ನಲ್ಲಿ ಬಹಳ ಒಳ್ಳೆಯ ಸಾಧನೆಯನ್ನು ತೋರಿಸ್ತಾ ಇದೆ. ಹಾಗೆಯೇ ಬೇರೆ ಬೇರೆ ರೀತಿಯಾದಂತಹ ಕ್ರೀಡೆಗಳಿಗೆ ಇವತ್ತು ಮಹತ್ವ ಸಿಗ್ತಾ ಇದೆ. ಸರ್ಕಾರದಿಂದ ಕೂಡ ಇದಕ್ಕೆ ಮಾನ್ಯತೆ ಸಿಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಸಣ್ಣ ವಯಸ್ಸಿನಿಂದನೇ ಮಕ್ಕಳನ್ನು ಯಾವ ರೀತಿಯಾಗಿ ಫಿಟ್ ಆಗಿ ಇಡಬೇಕು, ಯಾವ ರೀತಿಯಾಗಿ ಅವರಿಗೆ ಮುಂದಕ್ಕೆ ಅವಕಾಶಗಳು ಸಿಗುವಂತೆ ಮಾಡಬಹುದು, ಅವರನ್ನು ಹೇಗೆ ಒಬ್ಬ ಒಳ್ಳೆಯ ಸ್ಪೋರ್ಟ್ಸ್ ಪರ್ಸನ್ ಆಗಿ ತಯಾರಿಸಬಹುದು, ಎಲ್ಲ ವಿಷಯಗಳ ಕುರಿತು ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಇವರಿದ್ದಾರೆ. ಭಕ್ಷಿತ್, ಈಗ ನಾವು ಮಕ್ಕಳ ಬಗ್ಗೆ ಹೇಳಬೇಕಾದ್ರೆ ಕಿಡ್ಸ್ ಅಥ್ಲೆಟಿಕ್ಸ್ ಅಂತ ಒಂದು ಟರ್ಮ್ ಅನ್ನು ಯೂಸ್ ಮಾಡೋದಾದ್ರೆ ಯಾವ ವಯಸ್ಸಿನಿಂದ ನಾವು ಮಕ್ಕಳನ್ನ ನಾವು ತಯಾರು ಮಾಡಬಹುದು? ಕಿಡ್ಸ್ ಅಥ್ಲೆಟಿಕ್ಸ್ ಅಂದ್ರೆ ಈಗ ಪ್ರೆಸೆಂಟಿಗೆ ಜೂನಿಯರ್ ಗ್ರೂಪ್ ಇಂದ ಸ್ಟಾರ್ಟ್ ಮಾಡ್ತಾರೆ. ಒಂದು 6 years ಇಂದ ಒಂದು ಫಿಟ್ನೆಸ್ಗೆ ಅಂತ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ. 6 to 14 years ತನಕ ಕಿಡ್ಸ್ ಅಥ್ಲೆಟಿಕ್ಸ್ ಅಲ್ಲಿ ಅವರಿಗೆ ಬೇಸಿಕ್ ಫೌಂಡೇಶನ್ ಅಂತ ಯಾವ್ದಿರ್ತದೆ ಅದನ್ನು ಸ್ಟಾರ್ಟ್ ಮಾಡಿದ್ರೆ ಅವರಿಗೆ ಒಳ್ಳೇದಂತ ಜೂನಿಯರ್ ಗ್ರೂಪ್ ಇಂದ. ಅಂದ್ರೆ ರ್ಯಾಂಡಮ್ ಆಗಿ ಟ್ರೈನಿಂಗ್ ಜೂನಿಯರ್ ಗ್ರೂಪ್ ಅಲ್ಲಿ ಬರುದಿಲ್ಲ, ಯಾಕಂದ್ರೆ ಜಸ್ಟ್ 6 years ಆದ್ರಿಂದ ಅವರಿಗೆ ಬೇಸಿಕ್ ಸ್ಟೆಪ್ ಬೈ ಸ್ಟೆಪ್ ಅವರಿಗೆ ಈ ರನ್ನಿಂಗ್ ಆಗ್ಲಿ, ಜಂಪಿಂಗ್ ಆಗ್ಲಿ, ಥ್ರೋಯಿಂಗ್ ಆಗ್ಲಿ, ಕಾಂಪಿಟೇಷನ್ ಟೈಪ್ ಅಂತಲ್ಲ, ಒಂದು ಫನ್ ಕಾಂಪಿಟೇಷನ್ ಅಲ್ಲಿ ಅವರು ಈ ಟೈಪ್ ಇದು ವರ್ಕೌಟ್ ಮಾಡಿಕೊಂಡು ಹೋದ್ರೆ ಹೆಲ್ಪ್ ಆಗ್ತದೆ ಅಂತ. ಕ್ಯಾಟಗರೀಸ್ ಬರ್ತದೆ, ಅಂದ್ರೆ ಈಗ ಜಸ್ಟ್ ಸ್ಟಾರ್ಟ್ ಮಾಡಿದಷ್ಟೇ. ಬಟ್ ಕಾಂಪಿಟೇಷನ್ ಈಗ ಕಿಡ್ಸ್ ಅಥ್ಲೆಟಿಕ್ಸ್ ಒಂದು ಈ ಇಂಡಿಯನ್ ಅಥ್ಲೆಟಿಕ್ಸ್ ಅಲ್ಲಿ ವರ್ಲ್ಡ್ ಅಥ್ಲೆಟಿಕ್ಸ್ ಸ್ಟಾರ್ಟ್ ಮಾಡಿದ್ದರಿಂದ ಸೊ ಅವರಿಗೆ ಒಂದು ಚಿಕ್ಕ ಚಿಕ್ಕ ಕಾಂಪಿಟೇಷನ್ಸ್ ಬರ್ತದೆ, ಸ್ಪ್ರಿಂಟ್ಸ್ ಬರ್ತದೆ, ಸೊ ಟೀಮ್ ಅಲ್ಲಿ ರಿಲೇ ಕಾಂಪಿಟೇಷನ್, ಸ್ವಲ್ಪ ಜಂಪ್ಸ್ ಅಲ್ಲಿ ಸ್ಟ್ಯಾಂಡಿಂಗ್ ಜಂಪ್, ಆ ತರ ಕಾಂಪಿಟೇಷನ್ ಬರ್ತದೆ. ಆ ಕಾಂಪಿಟೇಷನ್ಸ್ ಅವರು ಫನ್ ಆಗಿ ಕಾಂಪಿಟೇಟ್ ಮಾಡಿಕೊಂಡು ಇಂಪ್ರೂವ್ಮೆಂಟ್ ಸ್ಟೆಪ್ ಬೈ ಸ್ಟೆಪ್ ಅವರ ಇಂಪ್ರೂವ್ಮೆಂಟ್ ಗೆ ಮೇನ್ ಫೋಕಸ್ ಇರುವುದು ಅವರದು ಜನರಲ್ ಫಿಟ್ನೆಸ್ ಗೆ ಅಲ್ಲ, ಓವರ್ ಆಗಿ ಟ್ರೈನಿಂಗ್ ಸಹ ಮಾಡಬಾರ್ದು. ಈ ಸೀನಿಯರ್ ಅವರನ್ನು ನೋಡಿ ಇಮಿಡಿಯೇಟ್ಲಿ ಸೀನಿಯರ್ ತರ ಮಾಡ್ಲಿಕ್ಕೆ ನೋಡ್ತಾರೆ. ಸೊ ಆ ಟೈಪ್ ಇದು ವರ್ಕೌಟ್ ಮಾಡೋದೆ. ಯಾಕೆಂದ್ರೆ ನಾವು ಲಾಂಗ್ ಟರ್ಮ್ ಅಥ್ಲೆಟಿಕ್ಸ್ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ. ಆ ಲಾಂಗ್ ಟರ್ಮ್ ಅಥ್ಲೆಟಿಕ್ಸ್ ಡೆವಲಪ್ಮೆಂಟ್ ಅಲ್ಲಿ ಈ ತರದ್ದು ವರ್ಕೌಟ್ ಸ್ಟೆಪ್ ಬೈ ಸ್ಟೆಪ್ ಅವರ ಏಜ್ ಅಪ್ರೋಪ್ರಿಯೇಟ್ ಮಾಡಿಕೊಂಡು ಹೋದ್ರೆ ಅದು ಕರೆಕ್ಟ್ ಆಗಿ ಆಗ್ತದೆ. ಮತ್ತೆ ನಮಗೆ ಫ್ಯೂಚರ್ ಅಲ್ಲಿ ಇನ್ನು ಒಳ್ಳೆ ಒಳ್ಳೆ ಅಥ್ಲೀಟ್ಸ್ ಅನ್ನು ಒಂದು ವರ್ಲ್ಡ್ ಅಥ್ಲೆಟಿಕ್ ಅಂದ್ರೆ ಕಾಂಪಿಟೇಷನ್ಸ್ ಅಲ್ಲಿ, ಒಲಿಂಪಿಕ್ಸ್ ಆಗಲಿ, ಬೇರೆ ದೊಡ್ಡ ದೊಡ್ಡ ಕಾಂಪಿಟೇಷನ್ಸ್ ಅಲ್ಲಿ ನಮಗೆ ಇವರನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಈಗ 6 ವರ್ಷದ ವಯಸ್ಸಲ್ಲಿ ಅವರಿಗೆ ಇಷ್ಟು ಹೈಟ್ ಅಥವಾ ವೆಯ್ಟ್ ಇರಬೇಕು ಅಥವಾ ಆ ತರದ್ದು ಏನಾದರೂ ಕನ್ಸಿಡರೇಷನ್ಸ್ ಇರುತ್ತಾ? ಅಟ್ ಪ್ರೆಸೆಂಟ್ ಅಂದ್ರೆ ಅವರವರ ಗ್ರೋತ್, ಅವರದ್ದು ಜೆನೆಟಿಕ್ಸ್, ಅವರ ಪೇರೆಂಟ್ಸ್, ಇದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ಅದೊಂದು ಇರ್ತದೆ ಮೇನ್. ಮತ್ತೆ ಅವರು ಫಿಟ್ ಈಗ ಒಂದು ಎಲ್ಲಾದರೂ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರೆ ಅವರು ಹೇಗೆ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಸೊ ಜನರಲಿ ಅವರದ್ದು ಫಿಟ್ನೆಸ್ ಒಳ್ಳೆ ಆಗಿಕೊಂಡು ಹೋಗ್ತದೆ. ಸೊ ಪರ್ಟಿಕ್ಯುಲರ್ ಏಜ್ ಅಲ್ಲಿ ಕೆಲವರದ್ದು ಗ್ರೋತ್ ಒಳ್ಳೆ ಇರ್ತದೆ. ಸೊ ಅವರಿಗೆ ಹೈಟ್, ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಒಳ್ಳೆ ಹೈಟ್ ಎಲ್ಲ ಇದ್ದರೆ ಕೆಲವು ಸತಿ ಅದು ಸಹ ಡಿಪೆಂಡ್ ಆಗ್ತದೆ. ಬಟ್ ಇನ್ ದ ಎಂಡ್ ಆಫ್ ದ ಡೇ ಮೇನ್ ಎಲ್ಲರಿಗೆ ಬೇಕಿರೋದು ಫಿಟ್ನೆಸ್. ಸೊ ಅದರಲ್ಲಿ ಒಂದು ಕೆಲವರು ಏಜ್ ಗ್ರೂಪ್ ಅಲ್ಲಿ ಒಳ್ಳೆ ಇರ್ತಾರೆ. ಒಂದು ಹೈಟ್ ಅಲ್ಲಿ ಆದ್ರೆ ಅವ್ರದ್ದು ಬೇಗ ಗ್ರೋತ್ ಅರ್ಲಿ ಗ್ರೋತ್ ಅಂತ ಹೇಳ್ತೇವೆ. ಅದರಲ್ಲಿ ಅವರಿಗೆ ಸ್ವಲ್ಪ ಎಲ್ಲಾದ್ರೂ ಚಿಕ್ಕ ಕಾಂಪಿಟೇಷನ್ ಮಾಡುವಾಗ ಸ್ವಲ್ಪ ರಿಸಲ್ಟ್ ಬೇಗ ಬರ್ತದೆ. ಸೊ ಅದೊಂದು ಫ್ಯಾಕ್ಟರ್. ಆದ್ರೆ ಮತ್ತೆ ಇನ್ ದ ಎಂಡ್ ಆಫ್ ದ ಡೇ ಅವರು ಮೇನ್ ಫೋಕಸ್ ಇರೋದು ನಾವು ಫಿಟ್ ಆಗಿದ್ದೇವೆ ಅಂತ. ಕಾಂಪಿಟೇಷನ್ ಬೇಸಿಸ್ ಅಲ್ಲಿ ನೋಡಿದ್ರೆ ಅದು ಸರಿ ಇರುತ್ತಿಲ್ಲ. ಮೇನ್ ಫಿಟ್ನೆಸ್ ಅಲ್ಲಿ ಅವರು ಹೇಗೆ ಗ್ರೋತ್ ಆಗ್ತಾ ಇದ್ದಾರೆ, ನಾನು ಇಂಪ್ರೂವ್ಮೆಂಟ್ ಆಗ್ತಾ ಉಂಟಾ, ನಮ್ದು ಬಾಡಿ ಟೈಪ್ ಅಲ್ಲಿ ಈಗ ಹೈಟ್ ಗ್ರೋತ್ ಆಗ್ತಾ ಉಂಟು, ಹೇಗೆ ಅದೊಂದು ಸ್ಟೆಪ್ ಬೈ ಸ್ಟೆಪ್ ಅದೊಂದು ಬರ್ತದೆ. ಸೊ ಮೇನ್ ಅವರು ಹೇಗೆ ಫಿಟ್ ಆಗಿದ್ದಾರೆ ಅಂತಾನೆ ಇನ್ ದ ಎಂಡ್ ಆಫ್ ದ ಡೇ ಬರೋದು. ಕಾಂಪಿಟೇಷನ್ ಎಲ್ಲ ಅದು ಸೆಕೆಂಡರಿ, ಮತ್ತೆಗೆ ಅದು ಫ್ಯೂಚರ್ ಅಲ್ಲಿ ನೋಡಿದ್ರೆ ತುಂಬಾ ಒಳ್ಳೇದು ಅಂತ. ಈಗ ಈ 6 ವರ್ಷದ ನಂತರ ಅವರನ್ನ ನಿಮ್ಮಲ್ಲಿ ಯಾರಾದ್ರೂ ಕರ್ಕೊಂಡು ಬಂದಾಗ ಈ ತರ ಇವರನ್ನ ಒಂದು ಅಥ್ಲೀಟ್ ಆಗಿ ತಯಾರು ಮಾಡಬೇಕು ಅಂತ ಅವರು ಕರ್ಕೊಂಡು ಬಂದ್ರೆ ಮೊದಲನೇದಾಗಿ ನೀವೇನ್ ಮಾಡ್ತೀರಾ? ಇಟ್ ಪ್ರೆಸೆಂಟಿಗೆ ನಾವು ಅದೇ ಪೇರೆಂಟ್ಸ್ ಬರುವಾಗ ನಾವು ಮೇನ್ ಹೇಳುದೇ ಅಂದ್ರೆ ಡೈರೆಕ್ಟ್ ಆಗಿ ಫಿಟ್ನೆಸ್ ಬಗ್ಗೆನೇ ನಾನು ಫಸ್ಟ್ ಹೇಳೋದು. ಡೈರೆಕ್ಟ್ ಬಂದ ತಕ್ಷಣ ನಾನು ಕಾಂಪಿಟೇಷನ್ ಉಂಟು, ಕಾಂಪಿಟೇಷನ್ ಇದಕ್ಕೆ ರೆಡಿ ಆಗಬೇಕು, ಅಲ್ಲ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಒಂದು 2 ವರ್ಷದಲ್ಲಿ ಕಾಂಪಿಟೇಷನ್ ಉಂಟು ಅಂತ ನಾನು ಇಟ್ ಪ್ರೆಸೆಂಟಿಗೆ ಹೇಳುದಿಲ್ಲ. ಇಟ್ ಪ್ರೆಸೆಂಟಿಗೆ ಅವ್ರು ಮೇನ್ ಆಗಿ ರೆಗ್ಯುಲರ್ ಆಗಿ ಬರ್ಲಿಕ್ಕೆ ಆಗ್ತದ. ಅಂಡ್ ಒಂದು 4 to 5 ಸೆಷನ್ ಒಂದು ವೀಕ್ಲಿ ಬಂದ್ರೆ ಸಾಕು ಅಂತ. ಸೊ ಕೆಲವರು ಬೆಳಿಗ್ಗೆ ಸಂಜೆ ಬರ್ತಾರೆ, ಅದೆಲ್ಲ ಇಟ್ ಪ್ರೆಸೆಂಟಿಗೆ ಬೇಡ. ಒಂದು ಸೆಷನ್ 1 ಅವರಿಗೆ 4 to 5 ಸೆಷನ್ ಒಂದು ವೀಕಿಗೆ ಬಂದ್ರೆ ಅದು ಅವರಿಗೆ ಹೆಲ್ಪ್ ಆಗ್ತದೆ ಮೇನ್. ಅಂಡ್ ಎಷ್ಟು ಅವರಿಗೆ ಮಾಡ್ಲಿಕ್ಕೆ ಆಗ್ತದೆ ಅದು ಸಹ ವರ್ಕೌಟ್ ಕೊಡುವಾಗ ಸಹ ಅವರಿಗೆ ಮೇನ್ ಫನ್ ಟೈಪ್ ಅಲ್ಲಿ ವರ್ಕೌಟ್ ಇರ್ತದೆ. ಅವರಿಗೆ ಈಗ ಸ್ಟ್ರೆಸ್ ಆಗಿ ಆಗ್ಲಿ, ಯಾರು ಫೋರ್ಸ್ ಮಾಡಿ ಮಾಡೋದಾಗ್ಲಿ ಆ ತರದ್ದು ನಾವು ವರ್ಕೌಟ್ ಮಾಡಿಸೋದಿಲ್ಲ. ಕಲಿಲಿಕ್ಕೆ ಇದೆ ಬೇಸಿಕ್ ಆಗಿ ರನ್ನಿಂಗ್ ಅಲ್ಲಿ ಹೇಗೆ ಜಸ್ಟ್ ಅವರಿಗೆ ರನ್ನಿಂಗ್ ಎಲ್ಲ ಮಾಡಿಸ್ತಾ ಇರ್ತೇವೆ ನಾವು. ಇಮಿಡಿಯೇಟ್ಲಿ ಬಂದ ತಕ್ಷಣ ಕರೆಕ್ಷನ್ಸ್ ಅದೆಲ್ಲ ನಾವು ಅಷ್ಟು ಮೇಲೆ ಇದು ಮಾಡುದಿಲ್ಲ. ಸ್ಟೆಪ್ ಬೈ ಸ್ಟೆಪ್ಗೆ ಅವರಿಗೆ ಅವರದ್ದು ನಮಗೆ ಒಂದು ಅಟ್ಲೀಸ್ಟ್ 1 month ಒಬ್ಸರ್ವ್ ಮಾಡುವಾಗ ಗೊತ್ತಾಗ್ತದೆ. ಆದ್ಮೇಲೆ ಮೆಲ್ಲ ಮೆಲ್ಲ ಕರೆಕ್ಷನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಫಸ್ಟ್ ಎಟ್ ಪ್ರೆಸೆಂಟಿಗೆ ಅವರಿಗೆ ಅದು ಇಷ್ಟ ಆಗಬೇಕು. ಅವರಿಗೆ ಫೋರ್ಸ್ ಮಾಡುವಾಗ ನಾವು ಯಾರಿಗೆ ಜೂನಿಯರ್ ಗ್ರೂಪ್ ಅಲ್ಲಿ ಮಾಡಬಾರ್ದು ಅಂತ ಒಂದು ಮೇನ್ ಫೋಕಸ್ ಅವರಿಗೆ. ಈಗ ಸಾಮಾನ್ಯವಾಗಿ ಈ ಸ್ಪೋರ್ಟ್ಸ್ ಪರ್ಸನ್ಸ್ ಅನ್ನ ಕ್ರಿಯೇಟ್ ಮಾಡುವಾಗ ಡಿಸಿಪ್ಲಿನ್ ಅನ್ನ ಕಲಿಸ್ತಾರೆ. ಈಗ ಸಣ್ಣ ಮಕ್ಕಳಿಗೆ ಇದು ನಿಮ್ಗೆ ಸವಾಲು ಅಂತ ಅನ್ಸಲ್ವಾ? ಈಗ ನಾವು ಗ್ರೂಪ್ ಅಲ್ಲಿ ಫಿಟ್ನೆಸ್ ತೆಗೆಯುವಾಗ ಸೊ ಡಿಸಿಪ್ಲಿನ್ 100%. ಎಲ್ಲಿ ಹೋದ್ರೆ ಸಹ ಈ ಒಂದು ಯಾರಾದ್ರೂ ಒಂದು ಲೈಫ್ ಸ್ಟೈಲ್
ಒಂದು ಒಳ್ಳೆ ಆಗ್ಬೇಕಂತ ಇದ್ರೆ, ಸೊ ಈಗ ನಮ್ಮ ಜೂನಿಯರ್ ಗ್ರೂಪ್ ಮತ್ತೆ ಸೀನಿಯರ್ ಗ್ರೂಪ್ ಅಲ್ಲಿ ಕೆಲವರೊಂದು ಮೇನ್ಲಿ ಈಗ ಸೀನಿಯರ್ ಆದ್ಮೇಲೆ ಸಹ ಅವರೊಂದು ಮೇನ್ ಒಂದು ಕಾಮನ್ ಥಿಂಗ್ ಒಂದು ಮೇನ್ ಇಟ್ಟಿದ್ದಾರೆ ಅಂತಿದ್ರೆ ಅದು ಅವರು ಡಿಸಿಪ್ಲಿನ್ ಮತ್ತೆ ಫಿಟ್ನೆಸ್ ಅನ್ನು ಲೈಫ್ ಸ್ಟೈಲ್ ಆಗಿ ತಗೊಂಡಿದ್ದಾರೆ. ಮೇನ್ ಅದು ತಗೊಂಡ್ರೆ ತುಂಬಾ ಒಳ್ಳೇದು. ಸೊ ಅಟ್ ಪ್ರೆಸೆಂಟ್ ಈ ಗ್ರೂಪ್ ಅಲ್ಲಿ ಮಿಂಗಲ್ ಆಗುವಾಗ ನಾವು ಈಗ ಕೆಲವರು ಹೈಪರ್ ಇರ್ತಾರೆ, ಕೆಲವರು ಸ್ವಲ್ಪ ಸೈಲೆಂಟ್ ಆಗಿರ್ತಾರೆ. ಗ್ರೂಪ್ ಅಲ್ಲಿ ಮಿಂಗಲ್ ಆಗುವಾಗ ಆ ಗ್ರೂಪ್ ಅಲ್ಲಿ ನಾವು ಡಿಸಿಪ್ಲಿನ್ ಕಲಿಸುವಾಗ ಕರೆಕ್ಟ್ ಆಗ್ತದೆ. ಸೊ ಕೆಲವರು ಪೇರೆಂಟ್ಸ್ ಬರುವಾಗ ಹೇಳ್ತಾರೆ ಸ್ವಲ್ಪ ಹೈಪರ್ ಇರ್ತಾರೆ, ಸೊ ಡಿಸಿಪ್ಲಿನ್ ಇರುವುದಿಲ್ಲ ಅಂತ. ಸೊ ಗ್ರೂಪ್ ಮಿಂಗಲ್ ಆಗುವಾಗ ಆಟೋಮೆಟಿಕ್ಲಿ ಅವರಿಗೆ ಓಕೆ ನಾವೀಗ ಈ ತರದ್ದು ಲೈನ್ ಆರ್ಡರ್ ಅಲ್ಲಿ ನಿಲ್ಲಿ ಅಂತ ಹೇಳಿದ್ರೆ ಅವ್ರು ಹೈಟ್ ವೈಸ್ ಅಲ್ಲಿ ನಿಲ್ಲಿ, ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಸೊ ನಿಲ್ತಾರೆ. ಸೊ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಕಲಿಸ್ಲಿಕ್ಕೆ ಕಷ್ಟ ಅದು, ಬಟ್ ಅದು ಒಂದು ದಿವಸದಲ್ಲಿ 2 ದಿವಸದಲ್ಲಿ ಆಗೋದಲ್ಲ. ಮೆಲ್ಲ ಅವರಿಗೆ ಆ ಗ್ರೂಪ್ ಒಟ್ಟಿಗೆ ಅವರು ಯಾರೊಟ್ಟಿಗೆ ಮಾಡ್ತಾ ಇದ್ದಾರೆ ಅವ್ರದ್ದು ಫ್ರೆಂಡ್ಸ್ ಆಗಬೇಕು. ಸೊ ಆ ಟೈಪಲ್ಲಿ ಮೆಲ್ಲ ಮಾಡಿಕೊಂಡು ಬರ್ತಾ ಇದೆ. ಸೊ ಲಾಂಗ್ ಜರ್ನಿ ಅಂತ. ಈಗ ವಯಸ್ಸಾಗ್ತಾ ಹೋದ ಹಾಗಾದ್ರೆ 6, 8 ನೀವು ಹೇಳಿದ್ರು ಒಂದೊಂದು ಕ್ಯಾಟಗರಿ ವಯಸ್ಸು, ಆವಾಗ ನಿಮ್ಮ ಟ್ರೈನಿಂಗ್ ಯಾವ ತರ ಚೇಂಜ್ ಆಗುತ್ತೆ? ಸ್ಟೆಪ್ ಬೈ ಸ್ಟೆಪ್. ಈಗ ಬೇಸಿಕಲಿ ಅವ್ರು ನಾವು ಅಬ್ಸರ್ವ್ ಮಾಡ್ತಾ ಇರ್ತೇವೆ, ಯಾರಾದ್ರೂ ಒಳ್ಳೆ ಮಾಡ್ತಾ ಇದ್ದಾರೆ, ಅವ್ರ ಬೇಸ್ ಪ್ರಾಪರ್ ಇದೆ, ಎಲ್ಲಾದ್ರೂ ಕೆಲವು ಪರ್ಟಿಕ್ಯುಲರ್ ಎಕ್ಸಸೈಸ್ ಅಲ್ಲಿ ಅವ್ರದ್ದು ಕರೆಕ್ಷನ್ಸ್ ಎಲ್ಲ ತುಂಬಾ ಪರ್ಫೆಕ್ಟ್ ಆಗಿದೆ ಅಂದ್ರೆ ಸ್ವಲ್ಪ ವರ್ಕೌಟ್ ಒಂದು ಚೇಂಜ್ ಮಾಡಿ, ಸ್ವಲ್ಪ ರನ್ನಿಂಗ್ ಅಲ್ಲಿ ಸ್ವಲ್ಪ ಚೇಂಜ್ ಮಾಡಿ, ಪರ್ಟಿಕ್ಯುಲರ್ ಏಜ್ ಗ್ರೂಪ್ ಅಲ್ಲಿ ಚೇಂಜ್ ಆಗ್ತದೆ. ಈಗ ಹೇಗೆ ಅವರು ಫನ್ ಟೈಪ್ ಅಲ್ಲಿ ಮಾಡ್ತಾ ಇರ್ತಾರೆ, ಸೊ ಅವರಿಗೆ ಒಂದು ಈಗ ರನ್ನಿಂಗ್ ಫಾರ್ಮ್ ಅಲ್ಲಿ ಹೇಗೆ ನಿಲ್ಲುದು, ಸ್ಟ್ಯಾಂಡಿಂಗ್ ಆಗಲಿ ಅವ್ರ ಸ್ಟ್ಯಾಂಡಿಂಗ್ ಪೊಸಿಷನ್ ಅಲ್ಲಿ ಹೇಗೆ ರನ್ನಿಂಗ್ ಮಾಡೋದು, ಆಮ್ ಆಕ್ಷನ್ ಇದು ಸ್ವಲ್ಪ ಕರೆಕ್ಷನ್ಸ್, ಜಂಪ್ ಮಾಡುವಾಗ ಲ್ಯಾಂಡಿಂಗ್ ಹೇಗೆ ಮಾಡೋದು, ಸೊ ಸ್ಟ್ರೆಚಿಂಗ್ ಮಾಡುವಾಗ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಮೇಲೆ ಫೋಕಸ್ ಮಾಡಿ, ಸೊ ಸ್ಟೆಪ್ ಬೈ ಸ್ಟೆಪ್ ಅವ್ರದ್ದು ಇಂಪ್ರೂವ್ಮೆಂಟ್, ಅವ್ರ ಬಾಡಿ ವೇಟ್ ಸ್ಟ್ರೆಂತ್ ವರ್ಕೌಟ್ ಮಾಡೋದು. ಸೊ ಆ ಟೈಪ್ ಅಲ್ಲಿ ಮೆಲ್ಲ ಚೇಂಜ್ ಮಾಡಿಕೊಂಡು ಬರ್ತೇವೆ. ಸೊ ಆಗಿರ್ತದೆ. ಈಗ ಇನ್ನು ಇವರು ಕಾಂಪಿಟೇಷನ್ಸ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ ಅದು ಯಾವ ವಯಸ್ಸಿಂದ ಶುರುವಾಗುತ್ತೆ? ಅಂದ್ರೆ ಪ್ರೊಫೆಷನಲ್ ಆಗಿ ಅಂದ್ರೆ ಈಗ ಅಟ್ ಪ್ರೆಸೆಂಟ್ ಜೂನಿಯರ್ ಗ್ರೂಪ್ ಅಲ್ಲಿ ಕಾಂಪಿಟೇಷನ್ ನಮ್ಗೆ ಅಥ್ಲೆಟಿಕ್ ಫೆಡರೇಷನ್ ಆಫ್ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗೋದಾದ್ರೆ ಅದು ಅಂಡರ್ 14 ಇಂದ ಸ್ಟಾರ್ಟ್ ಆಗ್ತದೆ. ಅಂಡರ್ 14, 16 ಅಂದ 18 ಆಗಿ ಬರ್ತದೆ. ಅದಕ್ಕಿಂತ ಕೆಳಗೆ ಬರೋದು ಕಿಡ್ಸ್ ಅಥ್ಲೆಟಿಕ್ಸ್ ಅಂತ. ಕಿಡ್ಸ್ ಅಥ್ಲೆಟಿಕ್ಸ್ ಅಂದ್ರೆ ಈಗ ಒಂದು ಅಟ್ ಪ್ರೆಸೆಂಟ್ಗೆ ಅಂಡರ್ 8, ಅಂಡರ್ 10, ಅಂಡರ್ 12 ತನಕ ಬರ್ತದೆ. ಅದರಲ್ಲಿ ಒಂದು 3 ಈವೆಂಟ್ಸ್ ಇರ್ತದೆ. ಅಂದ್ರೆ ಅವರಿಗೆ ಒಂದು 30 ಮೀಟರ್ಸ್ ರನ್ನಿಂಗ್, ಸ್ಪ್ರಿಂಟ್ಸ್, ಶಾರ್ಟ್ ಸ್ಪ್ರಿಂಟ್ಸ್, ಸ್ಟ್ಯಾಂಡಿಂಗ್ ಜಂಪಿಂಗ್ ಅಂತ ಬರ್ತದೆ, ಮತ್ತೆ ಒಂದು ಬಾಲ್ ಥ್ರೋ ಅಂತ ಬರೋದು. ಸೊ ಈ ಟೈಪ್ ಅಲ್ಲಿ ಮತ್ತೆ ಅವರಿಗೆ ರಿಲೇಸ್ ಅಂತ ಬರ್ತದೆ, ಅದು ಟೀಮ್ ವರ್ಕ್ ಮಾಡ್ಲಿಕ್ಕೆ. ಸೊ ಇಂದ ಅವರಿಗೆ ಚಿಕ್ಕ ಕಾಂಪಿಟೇಷನ್ ಸ್ಪ್ರಿಂಟ್ಸ್ ಇಂದಾನೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದು ವರ್ಲ್ಡ್ ಅಥ್ಲೆಟಿಕ್ಸ್ ಅಲ್ಲಿ ಕಂಪ್ಲೀಟ್ಲಿ ಈವೆಂಟ್ಸ್ ಅನ್ನೆಲ್ಲ ಈಗ ಅಥ್ಲೆಟಿಕ್ಸ್ ಅಲ್ಲಿ ಈಗ ಅಂಡರ್ 14 ಗ್ರೂಪಿಗೆ ಸಹ 100 ಮೀಟರ್ ಸ್ಪ್ರಿಂಟ್ ಇಲ್ಲ, ಅಂಡರ್ 16ಗೆ ಸಹ 100 ಮೀಟರ್ ಸ್ಪ್ರಿಂಟ್ ಇಲ್ಲ. ಈಗ ಅದೆಲ್ಲ ಬರುದು ಅಂಡರ್ 18 ಗ್ರೂಪ್ ಅಲ್ಲಿ. ಅದೇ ಮೈನ್ ರೀಸನ್ ಏನಂದ್ರೆ ಓವರ್ ಟ್ರೈನಿಂಗ್ ಮಾಡಿಸ್ತಾರೆ ಅಂತ. ಈಗ ಕೋಚಸ್ ಯಾರು ಇರ್ತಾರೆ ಓವರ್ ಟ್ರೈನಿಂಗ್ ಮಾಡಿಸಿದ ಪ್ರಕಾರ, ಸೊ 100 ಮೀಟರ್ ಮಾಡ್ಬೇಕಾದ್ರೆ ಸ್ವಲ್ಪ ವರ್ಕೌಟ್ ಜಾಸ್ತಿ ಮಾಡ್ಬೇಕು. ಅದನ್ನು ನಾವು ಅಂಡರ್ 12 ಇಯರ್ಸ್ಗೆ ಸ್ಟಾರ್ಟ್ ಮಾಡಿ ಅವರು ಅಂಡರ್ 18ಗೆ ರೀಚ್ ಆಗುವಾಗ ಎಲ್ಲ ಬರ್ನ್ಔಟ್ ಆಗಿ ಹೋಗ್ತಾರೆ. ಸೊ ಮೇನ್ ಆಗಿರೋದು ಅದಕ್ಕೆ. ಸೊ ಅವರಿಗೆ ಜೂನಿಯರ್ ಗ್ರೂಪ್ ಇಂದ ಈಗ 60 ಮೀಟರ್ಸ್ ಅಂತ ಮಾಡಿದ್ದಾರೆ. ಬಟ್ ಅಂಡರ್ 14 ಅಲ್ಲಿ ಈಗ ಟ್ರಯಾಥ್ಲಾನ್ ಅಂತ ಮಾಡಿದ್ದಾರೆ. ಟ್ರಯಾಥ್ಲಾನ್ ಹೇಗೆ ಅಂದ್ರೆ ಅದರಲ್ಲಿ A-B-C ಅಂತ ಉಂಟು 3 ಕ್ಯಾಟಗರಿ. ಆ 3 ಕ್ಯಾಟಗರಿಯಲ್ಲಿ 60 ಮೀಟರ್ ಮತ್ತೆ 5 ಮೀಟರ್ಸ್ ಲಾಂಗ್ ಜಂಪ್. 5 ಮೀಟರ್ಸ್ ಅಲ್ಲಿ ಅವ್ರು ಲಾಂಗ್ ಜಂಪ್ ಮಾಡ್ಬೇಕು. ಅದು 2 ಇವೆಂಟ್ ಕಾಮನ್ ಬರ್ತದೆ ಎಲ್ಲ ಟ್ರಯಾಥ್ಲಾನ್ ಅಲ್ಲಿ. ಮತ್ತೆ ಉಳಿದ 3 ಇವೆಂಟ್ ಯಾವುದಂದ್ರೆ ಈಗ ಒಂದು ಟ್ರಯಾಥ್ಲಾನ್ ಎ ಅಲ್ಲಿ ಐ ಜಂಪ್ ಅಂತ ಮಾಡಿದ್ದಾರೆ. ಅದರಲ್ಲಿ ಸೀಸರ್ ಟೆಕ್ನಿಕ್ ಅಂತ ಮಾತ್ರ ಬರೋದು, ಫಾಸ್ಟ್ ಬೇರೆ ಎಲ್ಲ ಮಾಡಿಸ್ತಾ ಇಲ್ಲ. ಬಿ ಗ್ರೂಪ್ ಅಲ್ಲಿ ಒಂದು 1 kg ಶಾರ್ಟ್ ಪುಟ್ ಅಲ್ಲಿ ರಿವರ್ಸ್ ಥ್ರೋ ಮಾಡ್ಲಿಕ್ಕೆ, ಅದು ಬಿ ಗ್ರೂಪ್ ಅಲ್ಲಿ ಸ್ಪೆಷಲ್ ಅಂತ. ಸಿ ಗ್ರೂಪ್ ಅಲ್ಲಿ 600 ಮೀಟರ್ಸ್. ಸೊ ಈಗ ಟ್ರಯಾಥ್ಲಾನ್ ಹೇಗೆ ಅಂದ್ರೆ 60 ಮೀಟರ್ ಲಾಂಗ್ ಜಂಪ್, ಹೈ ಜಂಪ್. ಸೊ ಹಾಗೆ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ 60 ಮೀಟರ್ ಲಾಂಗ್ ಜಂಪ್ ಬಾಲ್ ಥ್ರೋ ಬರ್ತದೆ, ರಿವರ್ಸ್ ಥ್ರೋ. ಸೊ 60 ಮೀಟರ್ ಸಿ ಅಲ್ಲಿ 60 ಮೀಟರ್ ಲಾಂಗ್ ಜಂಪ್ 600. ಇದು ಅಟ್ ಪ್ರೆಸೆಂಟ್ ಇರುವ ಇದು ಮಲ್ಟಿ ಇವೆಂಟ್ಸ್ ಅಂತ ಹೇಳ್ತಾರೆ. ಸೊ ನಾವು ಈಗ ಇಮಿಡಿಯೇಟ್ಲಿ ಒಂದು 14 ಗ್ರೂಪ್ ಆಗುವಾಗನೇ ಅವನನ್ನು ನಾನು ಸ್ಪ್ರಿಂಟರ್ಸ್ ಮಾಡಿಸ್ತೇನೆ, ಅಲ್ಲ 100 ಮೀಟರ್ ಓಡಿಸ್ತೇನೆ, ಅವನು 14 ಅಲ್ಲೇ ಸ್ಟಾರ್ಟ್ ಮಾಡಿದರೆ ಅದು ಆ್ಯಕ್ಚುಲಿ ಪ್ರಾಪರ್ ಅಲ್ಲ. ಸ್ಪೆಷಲೈಸೇಷನ್ ಎಲ್ಲಾದರೂ ಆಗಬೇಕಾದ್ರೆ ಅದು ಅಬೌವ್ 18 ಇಯರ್ಸ್ ರೀಚ್ ಆಗುವಾಗ ಆಗ ನಮಗೆ ಬೇಕಾದರೆ ಒಂದು ಸ್ಪೆಷಲೈಸ್ಡ್ ಈವೆಂಟ್ ಅನ್ನು ಚೂಸ್ ಮಾಡ್ಬೋದು. ಇವೆಂಟಿಗೆ ಅವರು ಎನ್ರೋಲ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದು ಯಾವ ರೀತಿ ಆಗುತ್ತೆ, ಎಲ್ಲಿ ನಡೆಯುತ್ತೆ, ಅವರು ಹೇಗೆ ಅದರಲ್ಲಿ ಭಾಗವಹಿಸಬಹುದು? ಕಿಡ್ಸ್ ಅಥ್ಲೆಟಿಕ್ಸ್ ಈಗ ತುಂಬಾ ಕಾಂಪಿಟೇಷನ್ ಮಾಡ್ತಾರೆ. ಈಗ ಕರ್ನಾಟಕದಲ್ಲಿ ಒಂದು ಈಗ ವರ್ಲ್ಡ್ ಅಥ್ಲೆಟಿಕ್ಸ್ ಡೇ ಅಂತ ಬರ್ತದೆ May 7th. ಆ ವರ್ಲ್ಡ್ ಅಥ್ಲೆಟಿಕ್ಸ್ ಡೇ May 7th ಆದ್ರೆ ವರ್ಲ್ಡ್ ಕಿಡ್ಸ್ ಅಥ್ಲೆಟಿಕ್ಸ್ ಡೇ ಸಹ May 7th. ಸೊ ಇಡೀ ವರ್ಲ್ಡ್ ಅಲ್ಲಿ ಒಂದು ಲಾಸ್ಟ್ ಇಯರ್ ಇಂದ ಒಂದು ಕಿಡ್ಸ್ ಕಾಂಪಿಟೇಷನ್ ಅಂತ ಇಡೀ ವರ್ಲ್ಡ್ ಅಲ್ಲಿ ಎಲ್ಲ ಕಂಟ್ರೀಸ್ ಅಲ್ಲಿ ಮಾಡ್ತಾ ಇದ್ದಾರೆ. ಸೊ ಇದೊಂದು 2-3 ವರ್ಷದಿಂದ ಕಿಡ್ಸ್ ಅಥ್ಲೆಟಿಕ್ಸ್ ನಮ್ಮ ಕರ್ನಾಟಕ ಅಥ್ಲೆಟಿಕ್ ಅಸೋಸಿಯೇಷನ್ ಇಂದ ಬ್ಯಾಂಗ್ಳೂರಲ್ಲಿ ಆಗ್ತಾ ಉಂಟು. ಅರೌಂಡ್ 2.5 ಲಾಸ್ಟ್ ಟೈಮ್ 2,500 ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು ಕಂಠೀರವ ಸ್ಟೇಡಿಯಂ ಅಲ್ಲಿ. ಸೊ ಅದು May 7th ಆ ಮೇ ಮಂತ್ ಅಲ್ಲಿ ಬರ್ತದೆ ಅಥ್ಲೆಟಿಕ್ಸ್ ಅಲ್ಲಿ. ಅದು ಬಿಟ್ಟರೆ ಈಗ ಲೋಕಲ್ ಕಾಂಪಿಟೇಷನ್, ಈಗ ನಾವು ಸಹ ಲಾಸ್ಟ್ ಟೈಮ್ ಒಂದು ಫ್ಯೂಚರ್ ಒಲಿಂಪಿಯನ್ಸ್ ಕಿಡ್ಸ್ ಅಥ್ಲೆಟಿಕ್ಸ್ ಮೀಟ್ ಅಂತ ಇದೆ ಮಂಗಲ ಸ್ಟೇಡಿಯಂ ಅಲ್ಲಿ May 7th, ಈ ವರ್ಲ್ಡ್ ಕಿಡ್ಸ್ ಅಥ್ಲೆಟಿಕ್ಸ್ ಡೇ, ಅದರಿಂದನೇ ನಾವು ಒಂದು ಕಾಂಪಿಟೇಷನ್ ಮಾಡಿದ್ವಿ. ಹಾಗೆ ಈಗ ತುಂಬಾ ಕಾಂಪಿಟೇಷನ್ ಲೋಕಲ್ ಆಗಿ ಆಗ್ತಾ ಉಂಟು. ಈಗ ಅದು ಅಂಡರ್ 14 ಗಿಂತ ಕೆಳಗೆ ಇರೋದು ಅದು ಕಿಡ್ಸ್ ಅಲ್ಲಿ. ಸೊ ಜೂನಿಯರ್ ಗ್ರೂಪ್ ಅಲ್ಲಿ 8 ಆಗಲಿ 10, 12
ಈ ತರದ ಕಾಂಪಿಟೇಷನ್ ಕಿಡ್ಸ್ ಅಥ್ಲೆಟಿಕ್ಸ್ ಅಲ್ಲಿ ಮಾಡ್ತಾರೆ. ಮತ್ತೆ ಈಗ ನೆಕ್ಸ್ಟ್ ಗೆ ಅಂಡರ್ 14, 16, 18 ಆದ್ರೆ ಈಗ ಕಾಂಪಿಟೇಷನ್ ಈಗ ಆಲ್ರೆಡಿ ಅಥ್ಲೆಟಿಕ್ ಫೆಡರೇಷನ್ ಕ್ಯಾಲೆಂಡರ್ ಬಂದಾಗಿದೆ. ಸೊ ಅವರಿಗೆ ಆಗಸ್ಟ್, ಸೆಪ್ಟೆಂಬರ್ ಅಲ್ಲಿ ನಮಗೆ ಅವರು ಸ್ಟೇಟ್ ಕಾಂಪಿಟೇಷನ್ ಮಾಡಲಿಕ್ಕೆ ಟೈಮ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸ್ಟೇಟ್ಗೆ ಮಾಡಬೇಕಾದ್ರೆ ಇಲ್ಲಿ ಫಸ್ಟಿಗೆ ಡಿಸ್ಟ್ರಿಕ್ಟ್ ಮೀಟ್ ಆಗಬೇಕು. ಅದರಲ್ಲಿ ಸೆಲೆಕ್ಷನ್ ಆಗ್ತದೆ. ಮೇನ್ ಒಂದೊಂದು ಈವೆಂಟ್ ಅಲ್ಲಿ ಯಾರು ಕ್ವಾಲಿಫೈಯಿಂಗ್ ಲಾಸ್ಟ್ ಇಯರ್ದು ಸ್ಟೇಟ್ ಇದು ಪರ್ಫಾರ್ಮೆನ್ಸ್ ನೋಡಿ ಆ ಪರ್ಫಾರ್ಮ್, ಯಾಕೆಂದ್ರೆ ದಕ್ಷಿಣ ಕನ್ನಡ ತುಂಬಾ ಅಥ್ಲೆಟಿಕ್ಸ್ ಅಲ್ಲಿ ತುಂಬಾ ಸ್ಟ್ರಾಂಗೆಸ್ಟ್ ಟೀಮ್. ಅಥ್ಲೆಟಿಕ್ಸ್ ಅಂತಂದ್ರೆ ಎಲ್ಲ ಸ್ಪೋರ್ಟ್ಸ್ ಅಲ್ಲಿ ಸಹ ನಾವೀಗ ಸ್ಟೇಟಿಗೆ ಹೋಗುವಾಗ ನಮ್ದು ಟೀಮ್ ಇಷ್ಟರ ತನಕ ಎಲ್ಲ ಇದರಲ್ಲಿ ಅಥ್ಲೆಟಿಕ್ಸ್ ಅಲ್ಲಿ ದಕ್ಷಿಣ ಕನ್ನಡನೇ ಚಾಂಪಿಯನ್ ಆಗುದು ಯಾವಾಗ ಸಹ. ಸೊ ಹಾಗಿರುವಾಗ ಅವರು ಟೀಮ್ ಸೆಲೆಕ್ಷನ್ ಮಾಡುವಾಗ ಸಹ ಅಬ್ಸರ್ವ್ ಮಾಡಿ ಪರ್ಫಾರ್ಮೆನ್ಸ್ ನೋಡ್ತಾರೆ. ಪರ್ಫಾರ್ಮೆನ್ಸ್ ಇಲ್ಲದವರನ್ನು ಈಗ ಮಾಡುತ್ತಿಲ್ಲ, ಇನ್ನು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ. ಸೊ ಅದರಲ್ಲಿ ಅವರು 1-2 ಸೆಲೆಕ್ಷನ್ ಮಾಡಿಸಿ ಅವರಿಗೆ ಸ್ಟೇಟಿಗೆ ಕಳಿಸೋದು. ಸ್ಟೇಟಲ್ಲಿ ಆದರೆ ಫಸ್ಟ್ ಸೆಕೆಂಡ್ ಅಲ್ಲಿ ಅವರು ಪೊಸಿಷನ್ ಅಲ್ಲಿ ಇದ್ರೆ ಅವರಿಗೆ ಸೌತ್ ಝೋನ್ ಅಂತ ಕಾಂಪಿಟೇಷನ್ ಬರ್ತದೆ, ಸೌತ್ ಇಂಡಿಯಾ ಅದರಲ್ಲಿ ಸಹ ಅವರು ಮೆಡಲ್ ಆದರೆ ಜೂನಿಯರ್ ನ್ಯಾಷನಲ್ಸ್ ಅಂತ ಬರ್ತದೆ. ಜೂನಿಯರ್ ನ್ಯಾಷನಲ್ಸ್ ಇಡೀ ಇಂಡಿಯಾದಲ್ಲಿ ಎಲ್ಲ ಸ್ಟೇಟ್ ಅಲ್ಲಿ ಕಾಂಪಿಟೇಷನ್ ಆಗಿ ಅದು ಇಂಪಾರ್ಟೆಂಟ್ ಕಾಂಪಿಟೇಷನ್. ಮೇನ್ ಜೂನಿಯರ್ಸ್ಗೆ ಒಂದೇ ಇರೋದು, ಅದು ಜೂನಿಯರ್ ನ್ಯಾಷನಲ್ಸ್ ಅಂತ, ಅದು ಟಿಲ್ ಅಂಡರ್ 20. ಒಬ್ಬ ಸಕ್ಸಸ್ಫುಲ್ ಅಥ್ಲೀಟ್ ಆಗಬೇಕಾದ್ರೆ ಆ ಡಿಸೈಡಿಂಗ್ ಫ್ಯಾಕ್ಟರ್ ಏನಿರುತ್ತೆ? ಇಟ್ ಪ್ರೆಸೆಂಟಿಗೆ ಅದೇ ಮೇನ್ ಅವರಿಗೆ ಕನ್ಸಿಸ್ಟೆನ್ಸಿ ಟ್ರೈನಿಂಗ್ ಅಂಡ್ ಪೇರೆಂಟ್ಸ್ ಸಪೋರ್ಟ್ ಮೇನ್. ಅದರೊಟ್ಟಿಗೆ ಅವರು ಸ್ಕೂಲಿಗೆ ಹೋಗುವ ಸ್ಕೂಲಿಂದ ಸಪೋರ್ಟ್, ಮತ್ತೆ ಇಲ್ಲಿ ಕೋಚಸ್ ಆಗಲಿ, ಇಲ್ಲಿ ಸ್ಟೇಡಿಯಂ ಇಂದ ಅವರ ಅಸೋಸಿಯೇಷನ್ ಆಗಲಿ, ಅದು ಸಪೋರ್ಟ್. ನಾವು ಯಾರಿಗಾದ್ರೂ ಸಹ ಯಾರೋ ಇಂಪ್ರೂವ್ಮೆಂಟ್ ಆಗ್ತಿದ್ದಾರೆ ಅಂತ ಹೇಳಿದ್ರೆ ಮೇನ್ ಬರೋದು ಸಪೋರ್ಟ್ ಮಾಡಿದ್ರೇನೆ ಬರೋದು. ಅವರಿಗೆ ಯಾರಾದ್ರೂ ಸ್ವಲ್ಪ ಎಂಕರೇಜ್ಮೆಂಟ್ ಮಾಡಿದ್ರೇನೆ ಫಸ್ಟ್ ಇರುದೇ ಅದು. ವಿನ್ ಆದ್ಮೇಲೆ ಎಲ್ಲರೂ ಸಹ ಬರ್ತಾರೆ. ವಿನ್ ಆಗುವ ಮುಂಚೆನೆ ಯಾರಾದ್ರೂ ಬಂದು ಸಪೋರ್ಟ್ ಮಾಡಿದ್ರೆ ಅದು ತುಂಬಾ ಹೆಲ್ಪ್ ಆಗ್ತದೆ ಅವರಿಗೆ ಮೋಟಿವೇಟ್ ಆಗ್ತದೆ. ಮೋಟಿವೇಟ್ ಮಾಡೋದೇ ಮೇನ್ ಎಟ್ ಪ್ರೆಸೆಂಟಿಗೆ ಇರೋದು. ಈಗ ಮಕ್ಕಳ ಒಂದು ರುಟೀನ್ ಯಾವ ತರ ಇರಬೇಕಾಗತ್ತೆ ಈ ರೀತಿ ಭಾಗವಹಿಸಬೇಕು ಅಂತ ಹೇಳಿದ್ರೆ? ಮೇನ್ ಇರೋದು ಈಗ ಜೂನಿಯರ್ ಗ್ರೂಪ್ ಅಲ್ಲಿ ಆಗ ಕಿಡ್ಸ್ ಇದರಲ್ಲಿ ಅಂದ್ರೆ ಒಂದು ಫಿಟ್ನೆಸ್ ಆದ್ರೆ ಒಂದು ನ್ಯೂಟ್ರಿಷನ್ ಪಾರ್ಟ್ಸ್ ಬರ್ತದೆ. ಸೊ ಒಳ್ಳೆ ಫುಡ್, ಹೋಮ್ ಮೇಡ್ ಫುಡ್ ಮನೆಯಲ್ಲಿ ಏನ್ ಮಾಡ್ತಾರೆ ಅದು ತಿಂದ್ರೆ ತುಂಬಾ ಒಳ್ಳೇದು. ಅಂದ್ರೆ ಅವರು ಕಾರ್ಬ್ಸ್ ಆಗ್ಲಿ, ಅದರಲ್ಲಿ ಸ್ವಲ್ಪ ಪ್ರೋಟೀನ್ ಇದ್ರೆ, ಸ್ವಲ್ಪ ಫ್ಯಾಟ್ಸ್ ಇದ್ರೆ, ಸ್ವಲ್ಪ ಫೈಬರ್ ಇದ್ರೆ, ಬ್ಯಾಲೆನ್ಸ್ಡ್ ಮೀಟ್ ಯಾವಾಗ ಇದು ಫುಡ್ ಮೀಲ್ಸ್ ತುಂಬಾ ಹೆಲ್ಪ್ ಆಗ್ತದೆ. ಅದರೊಟ್ಟಿಗೆ ಅವರಿಗೆ ವರ್ಕೌಟ್ ಮಾಡುವಾಗ ಮಿಡ್ಲ್ ಅಲ್ಲಿ ಸಹ ಸ್ವಲ್ಪ ಅವರಿಗೆ ಸಾಕಾಗ್ತದೆ, ಸ್ವಲ್ಪ ಡಿಹೈಡ್ರೇಷನ್ ಆದಾಗ ಆಗ್ತದೆ. ಈಗ ನಾರ್ಮಲ್ ಆಗಿ ಮೆಡಿಕಲ್ ಎಲೆಕ್ಟ್ರಾಲ್ ಸಿಗ್ತದೆ, ಅದಿಲ್ಲದಿದ್ರೆ ಸಹ ಲೆಮನ್ ಮತ್ತೆ ಸ್ವಲ್ಪ ಸಾಲ್ಟ್ ಹಾಕಿ ಬಂದ್ರೆ ಸಹ ಸೋಡಿಯಂ ತುಂಬಾ ಹೆಲ್ಪ್ ಆಗ್ತದೆ. ಗ್ರೀನ್ ಗ್ರಾಮ್ಸ್ ಅಲ್ಲಿ ಆಗಲಿ, ಚೆನ್ನಸ್ ಎಲ್ಲ, ಸೊ ವೆಜಿಟೇಬಲ್ಸ್ ಅಲ್ಲೆಲ್ಲ ಇರ್ತದೆ. ಸೊ ನಾರ್ಮಲ್ ಆಗಿ ಒಂದು ಬಾಯ್ಲ್ಡ್ ಎಗ್ ತಿಂದ್ರೆ ಒಂದು 5 to 6 grams ತನಕ ಅವರಿಗೆ ಪ್ರೋಟೀನ್ ಸಿಗ್ತದೆ. ಸೊ ಈ ತರದ್ದು ಆದ್ರೆ ಅವರಿಗೆ ಬ್ಯಾಲೆನ್ಸ್ ಆಗಿ ಮೀಲ್ ಆಗ್ತದೆ. ಪ್ಲಸ್ ಅದರೊಟ್ಟಿಗೆ ಫಿಟ್ನೆಸ್ ಆಗುವಾಗ ಗ್ರೋತ್ ಸಹ ಒಳ್ಳೆ ಆಗಿಕೊಂಡು ಬರ್ತದೆ. ಈಗ ಕಾರ್ಬ್ಸ್ ನಾವು ಏನಾದ್ರು ಕಡಿಮೆ ಮಾಡಬೇಕಾಗುತ್ತೆ, ಯಾಕಂದ್ರೆ ಮಕ್ಕಳ ಗ್ರೋತ್ ಅಲ್ಲಿ ಅದು ಎಷ್ಟು ಮ್ಯಾಟರ್ ಆಗ್ತದೆ? ಕಾರ್ಬ್ಸ್ ಕಡಿಮೆ ಮಾಡ್ಬೇಕಂತ ಏನಿಲ್ಲ, ಅದೇ ನಾನೀಗ ಜಸ್ಟ್ ಹೇಳಿದಲ್ಲ, ಬ್ಯಾಲೆನ್ಸ್ಡ್ ಆಗಿದ್ರೆ ಪ್ರಾಪರ್ ಅಂತ. ಕಾರ್ಬ್ಸ್ ಈಗ ಕಡಿಮೆ ಮಾಡಿದ್ರೆ ಎನರ್ಜಿ, ಈಗ ಅವನಿಗೆ ವರ್ಕೌಟ್ ಮಾಡಬೇಕಾದ್ರೆ ಬೇಕಿರುವುದೇ ಎನರ್ಜಿ. ಅದು ಎನರ್ಜಿ ಸಿಗುದು ನಮ್ಗೆ ಈ ಕಾರ್ಬ್ಸ್ ಅಲ್ಲಿ. ಆದ್ಮೇಲೆ ವರ್ಕೌಟ್ ಆದ್ಮೇಲೆ ಈಗ ಸ್ವಲ್ಪ ಟಿಶ್ಯೂಸ್ ಎಲ್ಲ ಬ್ರೇಕ್ ಆಗಿ ಅವರಿಗೆ ರಿಪೇರ್ ಆಗ್ಬೇಕಾದ್ರೆ ಅದಕ್ಕೆ ಬೇಕಿರೋದು ನಮ್ಗೆ ಪ್ರೋಟೀನ್. ಸೊ ಈ ತರದ್ದು ಸೈನ್ಸ್ ಬೇಸ್ಡ್ ಹೋದ್ರೇನೆ ಸ್ವಲ್ಪ ಹೆಲ್ಪ್ ಆಗೋದು. ಪ್ರಾಪರ್ ಆಗಿ ಈಗ ಡಾಕ್ಟರ್ಸ್ ಅವರ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ತಕೊಂಡ್ರೆ ಅದು ಪ್ರಾಪರ್. ಅದು ಯಾರ್ಯಾರ್ದು ಕೇಳಿ ಎಲ್ಲ ಮಾಡುದಾದ್ರೆ ಅದು ಬರುದಿಲ್ಲ. ಸೊ ಅದಕ್ಕೆ ಪ್ರೊಫೆಷನಲ್ಸ್ ಹತ್ರ ಹೋಗಿ ಎಲ್ಲಾದ್ರೂ ಚೆಕ್ ಮಾಡುವಾಗ ಯೂಶಲಿ ಮಾಡ್ತಾರೆ 6 months, 1 year ಒಮ್ಮೆ ಬ್ಲಡ್ ಟೆಸ್ಟ್ ಮಾಡುವಾಗ ಎಲ್ಲಾದ್ರೂ ರಿಪೋರ್ಟ್ ಅಲ್ಲಿ ಏನಾದ್ರು ಇದ್ರೆ ಸೊ ಅವರೊಂದು 1 month ಕೋರ್ಸ್ ಏನಾದ್ರು ಕೊಡ್ತಾರೆ ಅವರು, ಅದರಲ್ಲಿ ಸ್ವಲ್ಪ ರಿಕವರಿ ಆಗ್ತದೆ. ಸೊ ಪ್ರೊಫೆಷನಲ್ ಆಗಿ ಹೋದ್ರೆ ಡಾಕ್ಟರ್ಸ್ ಹತ್ರ ಅದು ಕರೆಕ್ಟ್ ಅಂತ. ಇನ್ನು ಡೈಲಿ ಅವ್ರು ಎಷ್ಟು ಹೊತ್ತು ಫಿಸಿಕಲ್ ಆಕ್ಟಿವಿಟಿ ಮಾಡಬೇಕಾಗ್ತದೆ? ಜೂನಿಯರ್ ಗ್ರೂಪ್ ಅಲ್ಲಿ ಅದೇ ನಾನು ಹೇಳಿದೆ, ಒಂದು 1 hour ಮಾಡಿದ್ರೆ ಸಹ ಸಾಕು ಮೇನ್. ಧನ್ಯವಾದಗಳು ಭಕ್ಷಿತ್, ಇಷ್ಟೊತ್ತು ಈ ಕಿಡ್ಸ್ ಅಥ್ಲೆಟಿಕ್ಸ್ ಬಗ್ಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದುವರೆಗೆ ಜ್ಯೂಸ್ ಫಿಟ್ನೆಸ್ ಕ್ಲಬ್ ಫಿಟ್ನೆಸ್ ಮಂತ್ರ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಖೇಲೋ ಇಂಡಿಯಾ ಅಥ್ಲೆಟಿಕ್ಸ್ ಕೋಚ್ ಭಕ್ಷಿತ್ ಸಾಲ್ಯಾನ್, ಸಂದರ್ಶಕರು ಲತೀಶ್ ಪಾಲ್ದನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯವೇ ನಿಜವಾದ ಸಂಪತ್ತು, ಸ್ವಸ್ಥ ಜೀವನವೇ ನಿಜವಾದ ಗೆಲುವು. ವ್ಯಾಯಾಮ, ಶಿಸ್ತು, ಆತ್ಮವಿಶ್ವಾಸ ಇವೆಲ್ಲ ಒಂದೇ ಕಡೆ ಲಭ್ಯ. ಜ್ಯೂಸ್ ಫಿಟ್ನೆಸ್ ಕ್ಲಬ್, ಕದ್ರಿ, ಮಲ್ಲಿಕಟ್ಟೆ, ಮಂಗಳೂರು. ವೆಯ್ಟ್ ಲಾಸ್, ಸ್ಟ್ರೆಂತ್ ಟ್ರೈನಿಂಗ್, ಕಾರ್ಡಿಯೋ, ಬಾಡಿ ಮಸಾಜ್, ಫಿಸಿಯೋಥೆರಪಿ ಮತ್ತು ಡಯಟ್ ಫುಡ್. ನಿಮ್ಮ ಗುರಿಗೊಂದು ಪರ್ಫೆಕ್ಟ್ ಪ್ಲಾನ್. ಜ್ಯೂಸ್ ಫಿಟ್ನೆಸ್ ಕ್ಲಬ್, ಫಿಟ್ ಆಗೋಣ, ಸ್ಟ್ರಾಂಗ್ ಆಗೋಣ. ಸಂಪರ್ಕಿಸಿ ಜ್ಯೂಸ್ ಫಿಟ್ನೆಸ್ ಕ್ಲಬ್, ಕದ್ರಿ, ಮಲ್ಲಿಕಟ್ಟೆ, ಮಂಗಳೂರು. 9164973777. ಜ್ಯೂಸ್ ಫಿಟ್ನೆಸ್ ಕ್ಲಬ್, ನಿಮ್ಮೊಳಗಿನ ಶಕ್ತಿಯನ್ನು ಹೊರತನ್ನಿ.